ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ವಿಡಿಯೋ ಕೆಳಗೆ ಒಬ್ಬರು ಸಬ್ಸ್ಕ್ರೈಬರ್ ತುಂಬ ಮಹತ್ವದ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗೆ ಮಿಕ್ಸ್ ಮಾಡಬೇಕು, ಕಾಪಿರೈಟ್ ಆ್ಯಕ್ಟ್ ಅಂದರೆ ಏನು, ಯೂಟ್ಯೂಬ್ ಶಾರ್ಟ್ನಲ್ಲಿ ಯೂಟ್ಯೂಬ್ ಕೊಡೋ ಮ್ಯೂಸಿಕ್ ಯೂಸ್ ಮಾಡಿದರೆ ಲೀಗಲ್ ಆಗಿ ನಾವು ಸೇಫ್ ಇರ್ತೀವಾ? ಈ ಪ್ರಶ್ನೆಗಳು ಬಹಳ ಜನರಿಗೆ ಕನ್ಫ್ಯೂಷನ್ ಇರುವ ವಿಷಯಗಳು. ಆದ್ದರಿಂದ ಇವತ್ತು ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಹಿಡಿದು ಕಾಪಿರೈಟ್ ಲಾ ತನಕ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಿಕ್ಸ್ ಮಾಡುವಾಗ ಗಮನಿಸಬೇಕಾದದ್ದು ಏನಂದರೆ, ಮೊದಲನೇದು, ಮ್ಯೂಸಿಕ್ ನಿಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಹಾಗಿರಲಿ, ಇಲ್ಲಿ ವಾಯ್ಸ್ ಕ್ಲಿಯರಿಟಿ ಮುಖ್ಯ ಸ್ನೇಹಿತರೆ. ಸೊ ನೀವು ಮಾತನಾಡುತ್ತಿರುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಜಾಸ್ತಿ ವ್ಯಾಲ್ಯೂಮ್ ಇಟ್ಟರೆ ವ್ಯೂವರ್ಸ್ಗೆ ನಿಮ್ಮ ಮಾತು ಕ್ಲಿಯರ್ ಆಗಿ ಕೇಳಿಸೋದಿಲ್ಲ. ಸೊ ರೂಲ್ ಏನು ಅಂದರೆ, ವಾಯ್ಸ್ ವ್ಯಾಲ್ಯೂಮ್ 100% ಇರಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ 10ರಿಂದ 25% ಒಳಗಿರಲಿ. ಮ್ಯೂಸಿಕ್ ಸಬ್ಟೈಲ್ ಆಗಿ ಫೀಲ್ ಆಗಬೇಕು, ಡಾಮಿನೇಟ್ ಮಾಡಬಾರ್ದು. ಸೊ ಇನ್ನು ಮ್ಯೂಸಿಕ್ ಟೈಪ್ ಆಯ್ಕೆ ಹೇಗಿರಬೇಕು ಅಂದರೆ, ಮೋಟಿವೇಶನಲ್ ವಿಡಿಯೋ ಇದ್ದರೆ ಇನ್ಸ್ಪೈರೇಷನಲ್ ಮ್ಯೂಸಿಕ್ ಇರಲಿ, ಟೆಕ್ ವಿಡಿಯೋ ಇದ್ದರೆ ಅದಕ್ಕೆ ಲೈಟ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರಲಿ, ನಡೆಯುತ್ತೆ. ಇಮೋಷನಲ್ ವಿಡಿಯೋ ಆಗಿದ್ರೆ ಅದಕ್ಕೆ ಸಾಫ್ಟ್ ಪ್ಯಾನೋ ಸ್ಲೋ ಮ್ಯೂಸಿಕ್ ಇರಲಿ ಸ್ನೇಹಿತರೆ. ಸೊ ರ್ಯಾಂಡಮ್ ಸಾಂಗ್ ಹಾಕಿದರೆ ವಿಡಿಯೋ ಕ್ವಾಲಿಟಿ ಡೌನ್ ಆಗುತ್ತೆ, ಅದಕ್ಕೆ ಸರಿಯಾಗಿ ಆಯ್ಕೆ ಇರಲಿ ಸ್ನೇಹಿತರೆ. ಓಕೆ, ಮ್ಯೂಸಿಕ್ ಬಳಸಬೇಕಾದ್ರೆ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಬಳಸಿ. ಗೂಗಲ್ನಲ್ಲಿ ಸಿಕ್ಕ ಮ್ಯೂಸಿಕ್ ಡೌನ್ಲೋಡ್ ಮಾಡಿಬಿಟ್ರೆ ಹಾಕ್ಬಿಟ್ರೆ ಸೇಫ್ ಅಂತಲ್ಲ, ಅದು ಕಾಪಿರೈಟ್ ಸ್ಟ್ರೈಕ್ ಬರೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಬೆಸ್ಟ್ ಆಪ್ಷನ್ ಏನು ಅಂದರೆ, ಯೂಟ್ಯೂಬ್ ಆಡಿಯೋ ಲೈಬ್ರರಿ ಅಂತ ಇದೆ, ಅಲ್ಲಿ ಸಿಗೋ ಫ್ರೀ ಮ್ಯೂಸಿಕ್ ಬಳಸಿ ಸ್ನೇಹಿತರೆ. ರಾಯಲ್ಟಿ ಫ್ರೀ ಮ್ಯೂಸಿಕ್ ವೆಬ್ಸೈಟನ್ನು ನೋಡಿಕೊಂಡು ಅದನ್ನು ಕೂಡ ನೀವು ಬಳಸ್ಬೋದು. ಲೈಕ್ NCSನಿಂದ ತೊಗೋಬೋದು. NCS ಅಂದರೆ ನೋ ಕಾಪಿರೈಟ್ ಸೌಂಡ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರ ವೆಬ್ಸೈಟ್ ಕೂಡ ಇದೆ, ಅಲ್ಲಿಂದ ನೀವು ತೊಗೋಬೋದು. ಆದರೆ ಕೆಲವು ಕಂಡೀಷನ್ ಇದೆ, ಅದನ್ನು ಫಾಲೋ ಮಾಡಬೇಕು. ಡೈರೆಕ್ಟ್ ಡೌನ್ಲೋಡ್ ಮಾಡಿ ಯೂಸ್ ಮಾಡಬಾರ್ದು. ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಡೀಟೇಲ್ ಆಗಿ ಯೂಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ. ಇನ್ನು ಕಾಪಿರೈಟ್ ಆ್ಯಕ್ಟ್ ಅಂದರೆ ಏನು, ಇದು ನೋಡೋಣ ಸ್ನೇಹಿತರೆ. ಇದು ಮೇನ್ ವಿಷಯ, ಕಾಪಿರೈಟ್ ಆ್ಯಕ್ಟ್. ಸರಳವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಯಾರಾದರೂ ಕ್ರಿಯೇಟ್ ಮಾಡಿದ ಒರಿಜಿನಲ್ ಕಂಟೆಂಟ್, ಅದು ಹಾಡಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ವಿಡಿಯೋ, ಫೋಟೋ, ಸಿನಿಮಾ, ಡೈಲಾಗ್ಸು, ಅದಕ್ಕೆ ಓನರ್ ಹಕ್ಕು ಇರುತ್ತೆ. ನೀವು ಪರ್ಮಿಷನ್ ಇಲ್ಲದೆ ಯೂಸ್ ಮಾಡಿದರೆ ಅದು ಕಾಪಿರೈಟ್ ವಯೋಲೇಷನ್ ಆಗುತ್ತೆ ಸ್ನೇಹಿತರೆ. ಸೊ ಉದಾಹರಣೆಗೆ, ನೀವು ಒಂದು ಪಾಪ್ಯುಲರ್ ಸಿನಿಮಾ ಸಾಂಗ್ ಯೂಸ್ ಮಾಡಿದರೆ, ಅಂದರೆ KGF ಚಾಪ್ಟರ್ 2, ಪುಷ್ಪ, ದ ರೈಸ್, ಈ ಸಿನಿಮಾಗಳ ಹಾಡುಗಳನ್ನು ಪರ್ಮಿಷನ್ ಇಲ್ಲದೆ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದರೆ ಕಾಪಿರೈಟ್ ಕ್ಲೇಮ್ ಬರ್ಬೋದು ಸ್ನೇಹಿತರೆ. ಮಾನಿಟೈಸೇಷನ್ ರೆವೆನ್ಯೂ ಕಾಪಿರೈಟೆಡ್ ಓನರ್ಗೆ ಹೋಗ್ಬೋದು, ಅರ್ನಿಂಗ್ ನಿಮಗೆ ಸಿಗಲ್ಲ. ಸೊ ವರ್ಸ್ಟ್ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಸ್ಟ್ರೈಕ್ ಕೂಡ ಬರ್ಬೋದು. ಇಲ್ಲಿ 3 ಸ್ಟ್ರೈಕ್ಸ್ ಬಂದರೆ ಚಾನಲ್ ಟರ್ಮಿನೇಟ್ ಆಗುವ ರಿಸ್ಕ್ ಜಾಸ್ತಿ ಇದೆ ಸ್ನೇಹಿತರೆ. ಇನ್ನೊಂದು ಪ್ರಶ್ನೆ, ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಯೂಟ್ಯೂಬ್ ಕೂಡ ಮ್ಯೂಸಿಕ್ ಬಳಸಿದರೆ ಸೇಫ್ ಇರುತ್ತಾ? ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಸೊ ಯೂಟ್ಯೂಬ್ ಶಾರ್ಟ್ ಕ್ರಿಯೇಟ್ ಮಾಡುವಾಗ ಯೂಟ್ಯೂಬ್ ಆ್ಯಪ್ ಒಳಗೆ ಸಿಗುವ ಮ್ಯೂಸಿಕ್ ಲೈಬ್ರರಿ ಇರುತ್ತೆ, ಅಲ್ಲಿ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಡೈರೆಕ್ಟ್ಲಿ ಶಾರ್ಟ್ ಮಾಡಿದರೆ ಮೋಸ್ಟ್ಲಿ ಸೇಫ್ ಆಗಿರುತ್ತೆ. ಏಕೆಂದರೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಒಳಗೆ ಲೈಸೆನ್ಸ್ಡ್ ಮ್ಯೂಸಿಕ್ ಇರ್ತವೆ ಸ್ನೇಹಿತರೆ. ಆದರೆ ಇಲ್ಲಿ ಗಮನಿಸಬೇಕಾದದ್ದು, ಆ ಮ್ಯೂಸಿಕ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಒಳಗೆ ಮಾತ್ರ ಸೇಫು. ಅದೇ ವಿಡಿಯೋ ಡೌನ್ಲೋಡ್ ಮಾಡಿ ಫೇಸ್ಬುಕ್ಕೋ ಇನ್ಸ್ಟಾಗ್ರಾಮ್ಗೋ ಅಪ್ಲೋಡ್ ಮಾಡಿದರೆ ಕಾಪಿರೈಟ್ ಇಶ್ಯೂ ಬರ್ಬೋದು ಸ್ನೇಹಿತರೆ. ಇನ್ನು ಫೇಸ್ಬುಕ್ಕು ಆಮೇಲೆ ಇನ್ಸ್ಟಾಗ್ರಾಮ್ ಮ್ಯೂಸಿಕ್ ಆ್ಯಡ್ ಮಾಡಿ ರೀಲ್ಸ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೂ ಕೂಡ ಕಾಪಿರೈಟ್ ಇಶ್ಯೂ ಬರಬಹುದು ಸ್ನೇಹಿತರೆ. ಇದು ನೆನಪಿರಲಿ, ಪ್ಲ್ಯಾಟ್ಫಾರ್ಮ್ ಸ್ಪೆಸಿಫಿಕ್ ಲೈಸೆನ್ಸ್ ಇರುತ್ತೆ, ಅದಕ್ಕೆ ನೆನಪಿಡಿ. ಇನ್ನು ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಸ್ನೇಹಿತರೆ, ಸಿನಿಮಾ ಸಾಂಗ್ಸ್ ಫುಲ್ ವ್ಯಾಲ್ಯೂಮ್ ಹಾಕ್ಬಿಡಿ. ಗೂಗಲ್ನಲ್ಲಿ ಸರ್ಚ್ ಮಾಡಿ ರ್ಯಾಂಡಮ್ MP3 ಡೌನ್ಲೋಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಡಿ, ಅದನ್ನು ಬಳಸಬೇಡಿ. ನೋ ಕಾಪಿರೈಟ್ ಅಂತ ಟೈಟಲ್ ಇಟ್ಟು ಅಪ್ಲೋಡ್ ಮಾಡಿದ ವಿಡಿಯೋನಿಂದ ಮ್ಯೂಸಿಕ್ ತೆಗೆದುಕೊಳ್ಬೇಡಿ ಸ್ನೇಹಿತರೆ, ಅದು ಡೇಂಜರಸ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನಿಮ್ಮ ವಾಯ್ಸ್ಗಿಂತ ಜಾಸ್ತಿ ಇರಬಾರ್ದು, ಇದು ನೆನಪಿರಲಿ. ಇನ್ನು ಕಾಪಿರೈಟ್ ಕ್ಲೇಮ್ ವರ್ಸಸ್ ಸ್ಟ್ರೈಕ್ನಲ್ಲಿ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ಬಹಳ ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಇದೆ ನಮ್ಮ ಚಾನಲ್ ಮೇಲೆ, ಇಲ್ಲಿ ಐ ಬಟನ್ನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಅಲ್ಲಿ ಹೋಗಿ ವಿಡಿಯೋನ ಕಂಪ್ಲೀಟಾಗಿ ನೋಡ್ಬೋದು. ಇನ್ನು ಸೇಫ್ ಆಗಿ ಮ್ಯೂಸಿಕ್ ಬಳಸೋದು ಹೇಗೆ, ಯೂಟ್ಯೂಬ್ ಆಡಿಯೋ ಲೈಬ್ರರಿ ಬಳಸಿ, ರಾಯಲ್ಟಿ ಫ್ರೀ ಪೇಯ್ಡ್ ಮ್ಯೂಸಿಕ್, ಎಪಿಡೆಮಿಕ್ ಸೌಂಡ್ ಥರ ಬಳಸಿ, ಸೆಲ್ಫ್ ಕ್ರಿಯೇಟೆಡ್ ಮ್ಯೂಸಿಕ್ ಇದ್ದರೆ ಅದನ್ನು ಬಳಸಿ, ಲೈಸೆನ್ಸ್ಡ್ ಮ್ಯೂಸಿಕ್ ವಿತ್ ಪರ್ಮಿಷನ್ ಬಳಸ್ಬೋದು ಸ್ನೇಹಿತರೆ. ಯೂಟ್ಯೂಬ್ನಲ್ಲಿ ಗ್ರೋ ಆಗೋದು
ಇಂಪಾರ್ಟೆಂಟ್. ಆದರೆ ಲೀಗಲ್ ಆಗಿ ಸೇಫ್ ಆಗಿ ಗ್ರೋ ಆಗೋದು ಇನ್ನೂ ಇಂಪಾರ್ಟೆಂಟ್ ಸ್ನೇಹಿತರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಿಡಿಯೋ ಕ್ವಾಲಿಟಿ ಇನ್ಕ್ರೀಸ್ ಮಾಡುತ್ತೆ, ಓಕೆ. ಆದರೆ ಅದನ್ನು ತಪ್ಪಾಗಿ ಯೂಸ್ ಮಾಡಿದರೆ ಚಾನಲ್ ಫ್ಯೂಚರ್ ಅಪಾಯದಲ್ಲಿ ಸಿಲುಕಿಕೊಳ್ಳಬಹುದು, ಇದು ನೆನಪಿರಲಿ. ಸೊ ಮುಖ್ಯವಾಗಿ ನೆನಪಿಡಬೇಕಾದದ್ದು ಕಂಟೆಂಟ್ ನಿಮ್ಮದೇ ಇರಲಿ, ಮ್ಯೂಸಿಕ್ ಲೀಗಲ್ ಆಗಿರಲಿ, ವಾಯ್ಸ್ ಕ್ಲಿಯರ್ ಇರಲಿ, ವ್ಯಾಲ್ಯೂಮ್ ಕಡಿಮೆ ಇರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇನ್ನು ಇಂಥ ಯೂಟ್ಯೂಬ್ ಬಗೆಗಿನ ಮಾಹಿತಿ ವಿಡಿಯೋ ನೋಡಲಿಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ ಸ್ನೇಹಿತರೆ.